ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ 9ನೆಯ ಸ್ಕಂದದಲ್ಲಿ ನಾವು ಖಟ್ವಾಂಗ ಮಹಾರಾಜನ ಕಥೆಯನ್ನು ಕೇಳುತ್ತಿದ್ದೇವೆ. ಖಟ್ವಾಂಗ ಮಹಾರಾಜನಿಗೆ ತನ್ನ ಆಯಸ್ಸು ಇನ್ನು ಕೇವಲ ಒಂದು ಮುಹೂರ್ತ ಕಾಲ ಮಾತ್ರ ಇದೆ ಎಂಬುದು ದೇವತೆಗಳಿಂದ ತಿಳಿಯಿತು. ಖಟ್ವಾಂಗ ಮಹಾರಾಜನು ಭಗವಂತನ ಚಿಂತನೆಯಲ್ಲಿ ಮಗ್ನನಾಗುವುದರ ಮೂಲಕ ಅವನಲ್ಲಿ ಶರಣಾಗತನಾಗಲು ನಿರ್ಧರಿಸಿದನು. ವ್ಯಕ್ತಿಯು ಪ್ರಾಪಂಚಿಕ ಮೋಹಗಳನ್ನು ತ್ಯಜಿಸಿ ದೇವೋತ್ತಮ ಪರಮಪುರುಷನಲ್ಲಿ ಶರಣಾಗತನಾಗಬೇಕೆಂದು ಮಹಾರಾಜ ಖಟ್ವಾಂಗನು ಸಲಹೆ ನೀಡುತ್ತಾನೆ. ಈ ರೀತಿಯಲ್ಲಿ ವ್ಯಕ್ತಿಯು ಬದುಕಿನಲ್ಲಿ ಜಯಶೀಲನಾಗುತ್ತಾನೆ. ಇದು ವೈರಾಗ್ಯ ವಿದ್ಯೆ ಎಂದರೆ ವಿರಕ್ತಿ ಮತ್ತು ಜ್ಞಾನಗಳನ್ನು ಒಳಗೊಂಡ ಶುದ್ಧ ಭಕ್ತಿ ಸೇವೆ. ವೈರಾಗ್ಯ ವಿದ್ಯಾ ನಿಜಭಕ್ತಿ ಯೋಗ ಶಿಕ್ಷಾರ್ಥಮೇಕ ಪುರುಷಾ ಪುರಾಣ ಶ್ರೀಕೃಷ್ಣ ಚೈತನ್ಯ ಶರೀರಧಾರಿ ಕೃಪಾಂಬುದಿರ್ಯಸ್ತಮಹಂ ಪ್ರಪದ್ಯೆ. ಚೈತನ್ಯ ಮಹಾಪ್ರಭುಗಳಾಗಿ ಅವತರಿಸಿರುವ ದೇವೋತ್ತಮ ಪರಮಪುರುಷನಿಗೆ ನಾನೀಗ ಶರಣಾಗತನಾಗುತ್ತೇನೆ. ಆತನು ದಯಾಸಾಗರನು. ಪ್ರಪಂಚದ ಕುರಿತಾಗಿ ವಿರಕ್ತಿ ಮತ್ತು ಭಗವಂತನಲ್ಲಿ ಭಕ್ತಿಯನ್ನು ಬೋಧಿಸಲು ಅವನಿಲ್ಲಿಗೆ ಬಂದಿದ್ದಾನೆ. ಹೀಗೆ ಖಟ್ವಾಂಗ ಮಹಾರಾಜನು ಭಗವಂತನ ಸೇವೆ ಸಲ್ಲಿಸಿದ್ದರಿಂದ ಉಂಟಾದ ತನ್ನ ಉನ್ನತ ಬುದ್ಧಿಯಿಂದ ತಮೋಗುಣಪೂರ್ಣವಾದ ಈ ದೇಹದ ಜೊತೆಗಿನ ಮಿಥ್ಯಾ ಸಂಬಂಧವನ್ನು ತೊರೆದನು. ನಿರಂತರ ದಾಸನಾದ ತನ್ನ ಮೂಲಸ್ಥಾನದಲ್ಲಿ ನಿಂತು ಭಗವತ್ ಸೇವಾ ಕಾರ್ಯದಲ್ಲಿ ಮಗ್ನನಾದನು. ವ್ಯಕ್ತಿಯು ಶುದ್ಧ ಕೃಷ್ಣ ಪ್ರಜ್ಞೆಯನ್ನು ಪಡೆದಾಗ ಯಾರಿಗೂ ಅವನನ್ನು ಅಧೀನದಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಿಲ್ಲ. ವ್ಯಕ್ತಿಯು ಕೃಷ್ಣ ಪ್ರಜ್ಞೆಯನ್ನು ಮೈಗೂಡಿಸಿಕೊಂಡಾಗ ತಮೋಗುಣದ ಕತ್ತಲಿನಲ್ಲಿ ಇರುವುದಿಲ್ಲ. ಅಂತಹ ಎಲ್ಲ ಕತ್ತಲಿನಿಂದ ಮುಕ್ತನಾದಾಗ ತನ್ನ ಮೂಲ ಸ್ಥಾನದಲ್ಲಿ ನೆಲೆಗೊಳ್ಳುತ್ತಾನೆ. ಜೀವೇರ ಸ್ವರೂಪಹಯ ಕೃಷ್ಣೇರ ನಿತ್ಯದಾಸ. ಜೀವಿಯು ಭಗವಂತನ ಶಾಶ್ವತವಾದ ಸೇವಕನು. ಅವನು ಸರ್ವಪ್ರಕಾರಗಳಿಂದಲೂ ಭಗವತ್ ಸೇವೆಯಲ್ಲಿ ನಿರತನಾದಾಗ ಬದುಕಿನ ಪರಿಪೂರ್ಣತೆಯನ್ನು ಅನುಭವಿಸುವನು. ವದಂತಿ ತತ್ತತ್ವವಿದಸ್ತತ್ವಂ ಯಜ್ಞಾನಮದ್ವಯಂ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನೀತಿ ಶಬ್ದತೆ. ಪರಮಸತ್ಯವು ಬ್ರಹ್ಮ, ಪರಮಾತ್ಮ ಹಾಗೂ ಭಗವಾನ್ ಎಂಬ 3 ಹಂತಗಳಲ್ಲಿ ಸಾಕ್ಷಾತ್ಕೃತವಾಗುತ್ತದೆ. ಭಗವಂತನು ಎಲ್ಲದರ ಮೂಲನು. ಬ್ರಹ್ಮ ಭಗವಂತನ ಆಂಶಿಕ ಪ್ರತಿನಿಧಿ. ಎಲ್ಲೆಡೆಯೂ ಎಲ್ಲರ ಹೃದಯದಲ್ಲಿಯೂ ವಾಸಿಸುತ್ತಿರುವ ಪರಮಾತ್ಮನಾದ ವಾಸುದೇವನು ಕೂಡ ದೇವೋತ್ತಮ ಪರಮಪುರುಷನ ಉನ್ನತ ಸಾಕ್ಷಾತ್ಕಾರನಾಗಿದ್ದಾನೆ. ಆದರೆ ವ್ಯಕ್ತಿಯು ದೇವೋತ್ತಮ ಪರಮಪುರುಷನನ್ನು ಸಾಕ್ಷಾತ್ಕರಿಸಿಕೊಂಡಾಗ ವಾಸುದೇವನು ಪರಮಾತ್ಮನಾಗಿದ್ದು ನಿರಾಕಾರ ಬ್ರಹ್ಮ ಕೂಡ ಆಗಿದ್ದಾನೆಂಬುದರ ಸಾಕ್ಷಾತ್ಕಾರವಾದಾಗ ವ್ಯಕ್ತಿಯು ಜ್ಞಾನ ಪರಿಪೂರ್ಣನು. ಆದ್ದರಿಂದಲೇ ಅರ್ಜುನನು ಶ್ರೀಕೃಷ್ಣನನ್ನು ಪರಂಬ್ರಹ್ಮ ಪರಂಧಾಮ ಪವಿತ್ರಂ ಪರಮಂ ಭವಾನ್ ಎಂದು ವರ್ಣಿಸಿದ್ದಾನೆ. ಪರಂಬ್ರಹ್ಮ ಎನ್ನುವ ಶಬ್ದಗಳು ನಿರಾಕಾರ ಬ್ರಹ್ಮನ ಹಾಗೂ ಸರ್ವವ್ಯಾಪಿಯಾದ ಪರಮಾತ್ಮನ ಆಶ್ರಯಸ್ಥಾನವನ್ನು ಸೂಚಿಸುತ್ತದೆ. ತ್ಯಕ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಎಂದು ಶ್ರೀಕೃಷ್ಣನು ಹೇಳಿದನು. ಪರಿಪೂರ್ಣ ಭಕ್ತನು ಪರಿಪೂರ್ಣ ಸಾಕ್ಷಾತ್ಕಾರದ ನಂತರ ಭಗವದ್ಧಾಮಕ್ಕೆ ಮರಳುತ್ತಾನೆ ಎಂಬುದು ಆ ಮಾತುಗಳ ಅರ್ಥ. ಮಹಾರಾಜ ಖಟ್ವಾಂಗನು ದೇವೋತ್ತಮ ಪರಮಪುರುಷನ ಆಶ್ರಯವನ್ನು ಸ್ವೀಕರಿಸಿ ತನ್ನ ಸಂಪೂರ್ಣ ಶರಣಾಗತಿಯ ಕಾರಣ ಪರಿಪೂರ್ಣತೆಯನ್ನು ಗಳಿಸಿದನು. ಶುಕದೇವ ಗೋಸ್ವಾಮಿಗಳು ಮುಂದಕ್ಕೆ ಶ್ರೀರಾಮಚಂದ್ರನ ಲೀಲೆಗಳ ಕುರಿತಾಗಿ ಪರೀಕ್ಷಿತ ಮಹಾರಾಜನಿಗೆ ವಿವರಿಸುತ್ತಾರೆ. ಇದೇ ಖಟ್ವಾಂಗ ಮಹಾರಾಜನ ವಂಶದಲ್ಲಿ ಭಗವಾನ್ ಶ್ರೀರಾಮಚಂದ್ರನು ಅವತರಿಸಿ ಬರುತ್ತಾನೆ. ಆತನು ಹೇಗೆ ರಾವಣನನ್ನು ವಧಿಸಿ ತನ್ನ ರಾಜಧಾನಿಯಾದ ಅಯೋಧ್ಯೆಗೆ ಹಿಂದಿರುಗಿದನು ಎಂಬುದನ್ನು ಶುಕದೇವ ಗೋಸ್ವಾಮಿಗಳು ವಿವರಿಸುತ್ತಾರೆ. ಖಟ್ವಾಂಗ ಮಹಾರಾಜನಿಗೆ ದೀರ್ಘಬಾಹು ಎಂಬುವನು ಮಗನಾಗಿದ್ದನು. ಅವನ ಮಗನೇ ರಘು. ರಘುವಿನ ಮಗ ಅಜ. ಅಜನ ಮಗನೇ ದಶರಥ. ದಶರಥನಿಗೆ ದೇವೋತ್ತಮ ಪರಮಪುರುಷನಾದ ಭಗವಾನ್ ಶ್ರೀರಾಮಚಂದ್ರನು ಮಗನಾದನು. ಭಗವಂತನು ಈ ಜಗತ್ತಿನಲ್ಲಿ ತನ್ನ ಪೂರ್ಣ ಚತುರ್ಭಾಗ ವಿಸ್ತರಣವಾಗಿ ಭಗವಾನ್ ರಾಮಚಂದ್ರ, ಲಕ್ಷ್ಮಣ, ಭರತ ಮತ್ತು ಶತ್ರುಘ್ನರಾಗಿ ಅವತರಿಸಿದರು. ವಾಸ್ತವಿಕವಾಗಿ ಪರಮಸತ್ಯವನ್ನು ತಿಳಿದಂತಹ ಮಹರ್ಷಿ ವಾಲ್ಮೀಕಿಗಳು ಆತನ ದಿವ್ಯ ಲೀಲೆಗಳನ್ನು ವರ್ಣಿಸಿದ್ದಾರೆ. ಶುಕಮುನಿಗಳು ಈ ಲೀಲೆಗಳನ್ನು ಸಂಕ್ಷೇಪವಾಗಿ ವರ್ಣಿಸುತ್ತಾರೆ. ಭಗವಾನ್ ಶ್ರೀರಾಮಚಂದ್ರನು ವಿಶ್ವಾಮಿತ್ರರ ಜೊತೆಯಲ್ಲಿ ಹೋಗಿ ಮಾರೀಚನಂತಹ ರಾಕ್ಷಸರನ್ನು ವಧೆ ಮಾಡಿದನು. ಸೀತಾ ಸ್ವಯಂವರದಲ್ಲಿ ಧನಸ್ಸನ್ನು ಮುರಿದು ಸೀತಾಮಾತೆಯನ್ನು ವರಿಸಿದನು. ಆತನು ಪಿತೃವಾಕ್ಯ ಪರಿಪಾಲನೆಗಾಗಿ ಲಕ್ಷ್ಮಣ ಮತ್ತು ಸೀತೆಯನ್ನು ಕೂಡಿಕೊಂಡು ವನಪ್ರವೇಶ ಮಾಡಿದನು. ಅಲ್ಲಿ ಅವನು ಶೂರ್ಪನಖಿಯ ಮೂಗನ್ನು ಕೊಯ್ದದ್ದಲ್ಲದೆ ಖರದೂಷಣರು ಮುಖ್ಯರಾದ ರಾವಣನ ಅನುಯಾಯಿಗಳನ್ನು ಸಂಹರಿಸಿದನು. ರಾವಣನು ಸೀತಾಪಹರಣವನ್ನು ಮಾಡಿದ್ದು ಅವನ ದೌರ್ಭಾಗ್ಯಕ್ಕೆ ನಾಂದಿಯಾಯಿತು. ಮಾರೀಚನು ಮೃಗದ ರೂಪವನ್ನು ತಾಳಿದಾಗ ಶ್ರೀರಾಮಚಂದ್ರನು ಸೀತಾದೇವಿಯನ್ನು ತೃಪ್ತಿಪಡಿಸುವುದಕ್ಕಾಗಿ ಆ ಮೃಗವನ್ನು ತರಲು ಹೋದನು. ಆದರೆ ಈ ನಡುವೆ ರಾವಣನು ಆಕೆಯನ್ನು ಅಪಹರಿಸಲು ಶ್ರೀರಾಮನ ಅನುಪಸ್ಥಿತಿಯ ಲಾಭವನ್ನು ಪಡೆದುಕೊಂಡನು. ಸೀತಾಪಹರಣವಾದಾಗ
ಪ್ರಭು ಶ್ರೀರಾಮಚಂದ್ರನು ಲಕ್ಷ್ಮಣನನ್ನು ಕೂಡಿಕೊಂಡು ಅವಳಿಗಾಗಿ ಕಾಡನ್ನೆಲ್ಲ ಹುಡುಕಿದನು. ಈ ಹುಡುಕಾಟದ ವೇಳೆಯಲ್ಲಿ ಅವರು ಜಟಾಯುವನ್ನು ಭೇಟಿಯಾದರು. ಆಮೇಲೆ ಶ್ರೀರಾಮನು ಕಬಂಧನೆಂಬ ರಾಕ್ಷಸನನ್ನು ಕೊಂದನು. ವಾಲಿಯನ್ನು ವಧಿಸಿ ಸುಗ್ರೀವನ ಸಖ್ಯವನ್ನು ಸ್ಥಾಪಿಸಿದನು. ವಾನರರ ಸೇನಾಬಲವನ್ನು ಸಂಘಟಿಸಿದ ನಂತರ ಅವರೊಂದಿಗೆ ಕಡಲ ತೀರಕ್ಕೆ ಹೋಗಿ ಸಮುದ್ರರಾಜನ ಬರುವಿಗಾಗಿ ಕಾದನು. ಆದರೆ ಸಮುದ್ರರಾಜನು ಬರದೇ ಹೋದಾಗ ಶ್ರೀರಾಮಚಂದ್ರನು ಕೋಪವನ್ನು ತೋರಿಸಿದನು. ಆಗ ಸಮುದ್ರರಾಜನು ಶ್ರೀರಾಮಚಂದ್ರನಿಗೆ ಶರಣಾಗತನಾದನು. ಶ್ರೀರಾಮಚಂದ್ರನ ಎಲ್ಲ ಕಾರ್ಯಗಳಿಗೂ ನೆರವಾಗುವಂತಹ ಇಚ್ಛೆಯನ್ನು ವ್ಯಕ್ತಪಡಿಸಿದನು. ನಂತರ ಶ್ರೀರಾಮಚಂದ್ರನು ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿದನು. ವಿಭೀಷಣನ ಸಹಾಯದಿಂದ ಅವನು ರಾವಣನ ರಾಜಧಾನಿಯಾದ ಲಂಕೆಗೆ ದಾಳಿಯಿಟ್ಟನು. ಇದಕ್ಕೆ ಮೊದಲೇ ಭಗವಂತನ ಶಾಶ್ವತ ಸೇವಕನಾದ ಹನುಮಂತನು ಲಂಕೆಯನ್ನು ಸುಟ್ಟಿದ್ದನು. ಈಗ ಲಕ್ಷ್ಮಣನ ಸಹಾಯದಿಂದ ಭಗವಾನ್ ಶ್ರೀರಾಮಚಂದ್ರನ ಸೈನಿಕರು ರಾಕ್ಷಸ ಸೈನಿಕರನ್ನೆಲ್ಲ ಕೊಂದು ಹಾಕಿದರು. ಆಮೇಲೆ ಭಗವಾನ್ ರಾಮಚಂದ್ರನು ತಾನೇ ರಾವಣನನ್ನು ವಧಿಸಿದನು. ಮಂಡೋದರಿ ಮತ್ತು ಇತರ ಪತ್ನಿಯರು ರಾವಣನಿಗಾಗಿ ವ್ಯಥೆಪಟ್ಟರು. ಭಗವಾನ್ ಶ್ರೀರಾಮಚಂದ್ರನ ಅಪ್ಪಣೆಯಂತೆ ಕುಟುಂಬದಲ್ಲಿ ಮಡಿದ ಸರ್ವರಿಗೂ ವಿಭೀಷಣನು ಉತ್ತರ ಕ್ರಿಯೆಗಳನ್ನು ನೆರವೇರಿಸಿದನು. ಆಮೇಲೆ ಪ್ರಭು ರಾಮಚಂದ್ರನು ವಿಭೀಷಣನಿಗೆ ಲಂಕೆಯನ್ನು ಆಳಲು ಅಧಿಕಾರವನ್ನಿತ್ತು ದೀರ್ಘಾಯುಷ್ಯವನ್ನೂ ನೀಡಿದನು. ಸೀತಾದೇವಿಯನ್ನು ಅಶೋಕವನದಿಂದ ಬಿಡುಗಡೆಗೊಳಿಸಿ ಆಕೆಯನ್ನು ಪುಷ್ಪಕ ವಿಮಾನದಲ್ಲಿ ತನ್ನ ರಾಜಧಾನಿ ಅಯೋಧ್ಯೆಗೆ ಕರೆತೊಯ್ದನು. ಅಲ್ಲಿ ತಮ್ಮನಾದ ಭರತನಿಂದ ಸ್ವಾಗತಗೊಂಡನು. ಭಗವಾನ್ ಶ್ರೀರಾಮಚಂದ್ರನು ಅಯೋಧ್ಯೆಯನ್ನು ಪ್ರವೇಶಿಸಿದಾಗ ಭರತನು ಅವನ ಪಾದುಕೆಗಳನ್ನು ತಂದನು. ವಿಭೀಷಣನು ಮತ್ತು ಸುಗ್ರೀವನು ಚಾಮರವನ್ನು ಮತ್ತು ಬೀಸಣಿಗೆಯನ್ನು ಬೀಸಿದರು. ಆಂಜನೇಯನು ಒಂದು ಕೊಡೆಯನ್ನು ಹಿಡಿದನು. ಶತ್ರುಘ್ನನು ಭಗವಂತನ ಧನಸ್ಸನ್ನು ಮತ್ತು 2 ಬತ್ತಳಿಕೆಗಳನ್ನು ಹಿಡಿದುಕೊಂಡನು. ಸೀತಾದೇವಿಯು ಪವಿತ್ರ ಸ್ಥಾನಗಳ ಪುಣ್ಯಜಲದಿಂದ ತುಂಬಿದ ಕಳಶವನ್ನು ಹಿಡಿದಿದ್ದಳು. ಅಂಗದನು ಒಂದು ಖಡ್ಗವನ್ನು ಹಿಡಿದಿದ್ದನು ಮತ್ತು ವೃಕ್ಷರಾಜನಾದ ಜಾಂಬವನು ಗುರಾಣಿಯನ್ನು ಹಿಡಿದಿದ್ದನು. ಪ್ರಭು ಶ್ರೀರಾಮಚಂದ್ರನು ಲಕ್ಷ್ಮಣ ಮತ್ತು ಸೀತಾಮಾತೆಯನ್ನು ಕೂಡಿಕೊಂಡು ತನ್ನ ಸಂಬಂಧಿಕರನ್ನು ಎದುರುಗೊಂಡ ನಂತರ ವಸಿಷ್ಠ ಮಹರ್ಷಿಗಳು ಶ್ರೀರಾಮಚಂದ್ರನನ್ನು ರಾಜನನ್ನಾಗಿ ಸಿಂಹಾಸನವನ್ನೇರಿಸಿದರು. ಶುಕಮುನಿಗಳು ಈ ರೀತಿಯಾಗಿ ನುಡಿದರು. ಖಟ್ವಾಂಗ ಮಹಾರಾಜನ ಮಗನು ದೀರ್ಘಬಾಹು, ಅವನ ಮಗನು ಪ್ರಖ್ಯಾತನಾದ ರಘು ಮಹಾರಾಜ. ರಘು ಮಹಾರಾಜನಿಂದ ಅಜನು ಹುಟ್ಟಿಬಂದನು ಮತ್ತು ಅಜನಿಂದ ಮಹಾವ್ಯಕ್ತಿತ್ವದ ದಶರಥ ಮಹಾರಾಜನು ಜನಿಸಿದನು. ಸ್ವತಃ ಪರಮಸತ್ಯನಾಗಿರುವ ದೇವೋತ್ತಮ ಪರಮಪುರುಷನು ದೇವತೆಗಳಿಂದ ಪ್ರಾರ್ಥಿತನಾಗಿ ತನ್ನ ವಿಸ್ತರಣೆಯೊಂದಿಗೆ ಮತ್ತು ವಿಸ್ತರಣೆಯ ವಿಸ್ತರಣೆಗಳೊಂದಿಗೆ ಸಾಕ್ಷಾತ್ತಾಗಿ ಕಾಣಿಸಿಕೊಂಡನು. ರಾಮ, ಲಕ್ಷ್ಮಣ, ಭರತ ಮತ್ತು ಶತ್ರುಘ್ನ ಎಂದು ಅವರ ಪುಣ್ಯನಾಮಗಳಾಗಿದ್ದವು. ಈ ಪ್ರಖ್ಯಾತ ಅವತಾರಗಳು ಹೀಗೆ 4 ರೂಪಗಳಲ್ಲಿ ದಶರಥ ಮಹಾರಾಜನ ಮಕ್ಕಳಾಗಿ ಕಾಣಿಸಿದರು. ಭಗವಾನ್ ರಾಮಚಂದ್ರನು ಮತ್ತು ಅವನ ಸೋದರರಾದ ಲಕ್ಷ್ಮಣ, ಭರತ ಮತ್ತು ಶತ್ರುಘ್ನರು ಇವರೆಲ್ಲರೂ ವಿಷ್ಣು ತತ್ವದವರು. ದೇವೋತ್ತಮ ಪರಮಪುರುಷನು ಅನೇಕಾನೇಕ ರೂಪಗಳಿಗೆ ತನ್ನನ್ನು ವಿಸ್ತರಿಸಿಕೊಳ್ಳುವನು. ಅದ್ವೈತ ಮಚ್ಯುತ ಮನಾದಿ ಮನಂತ ರೂಪಂ, ಅವೆಲ್ಲವೂ ಒಂದೇ ಆಗಿದ್ದರೂ ವಿಷ್ಣು ತತ್ವವು ಅನೇಕ ರೂಪಗಳನ್ನು ಮತ್ತು ಅವತಾರಗಳನ್ನು ತಾಳಿರುತ್ತದೆ. ಬ್ರಹ್ಮ ಸಂಹಿತೆಯಲ್ಲಿ ದೃಢಪಡಿಸಿರುವಂತೆ ರಾಮಾದಿ ಮೂರ್ತಿಷು ಕಲಾ ನಿಯಮೇನ ತಿಷ್ಟನ್, ಭಗವಂತನು ರಾಮ, ಲಕ್ಷ್ಮಣ, ಭರತ ಮತ್ತು ಶತ್ರುಘ್ನರಂತಹ ಅನೇಕ ರೂಪಗಳಲ್ಲಿ ಇರುತ್ತಾನೆ. ಈ ರೂಪಗಳು ಅವನ ಸೃಷ್ಟಿಯ ಯಾವುದೇ ಭಾಗದಲ್ಲಾದರೂ ಇರಬಹುದು. ಈ ಎಲ್ಲ ರೂಪಗಳು ದೇವೋತ್ತಮ ಪರಮಪುರುಷನ ವೈಯಕ್ತಿಕ ರೂಪಗಳಾಗಿ ಶಾಶ್ವತವಾಗಿ ನಿತ್ಯವಾಗಿ ಇರುತ್ತವೆ. ಭಗವಾನ್ ರಾಮಚಂದ್ರನ ದಿವ್ಯ ಕಾರ್ಯಗಳನ್ನು ತತ್ವದರ್ಶಿಗಳಾದಂತಹ ಮಹರ್ಷಿಗಳು ವರ್ಣಿಸಿರುತ್ತಾರೆ. ಭಗವಾನ್ ಶ್ರೀರಾಮಚಂದ್ರನ ಮತ್ತು ಅವನ ಚಟುವಟಿಕೆಗಳ ವರ್ಣನೆಯನ್ನು ಪರಮಸತ್ಯವನ್ನರಿತ ತತ್ವದರ್ಶಿಗಳು ತೋರಿಸಿಕೊಟ್ಟಿರುವಂತೆ ಅಂಗೀಕರಿಸಬೇಕು. ಭಗವದ್ಗೀತೆಯಲ್ಲಿ ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನು ಉಪದೇಶಿಸಿರುವಂತೆ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ. ಓರ್ವ ಗುರುವಿನ ಬಳಿಗೆ ಹೋಗಿ ಸತ್ಯವನ್ನು ಕಲಿತುಕೊಳ್ಳಲು ಪ್ರಯತ್ನಿಸಬೇಕು. ವಿನಯಪೂರ್ವಕವಾಗಿ ಅವರಲ್ಲಿ ಪ್ರಶ್ನಿಸಬೇಕು ಮತ್ತು ಅವರಿಗೆ ಸೇವೆಯನ್ನು ಸಲ್ಲಿಸಬೇಕು. ಅವರು ತತ್ವವನ್ನು ಕಂಡವರಾದ್ದರಿಂದ ಆತ್ಮಸಾಕ್ಷಾತ್ಕಾರವನ್ನು ಮಾಡಿಕೊಂಡಿರುವ ಅವರು ಜ್ಞಾನೋಪದೇಶ ಮಾಡುತ್ತಾರೆ. ವ್ಯಕ್ತಿಯು ಪರಮತತ್ವದ ಪರಿಪೂರ್ಣ ಜ್ಞಾನದಲ್ಲಿ ತತ್ವದರ್ಶಿಯಾಗಿಲ್ಲವಾದರೆ ಆತನು ದೇವೋತ್ತಮ ಪರಮಪುರುಷನ ಕಾರ್ಯಕ್ರಮಗಳನ್ನು ವರ್ಣಿಸಲು ಸಾಧ್ಯವಿಲ್ಲ. ಗುರುವರ್ತೆ ತ್ಯಕ್ತರಾಜ್ಯೋ ವ್ಯಚರದನುವನಂ ಪದ್ಮಪದ್ಮ್ಯಾಂ ಪ್ರಿಯಾಯ ಪಾಣಿಸ್ಪರ್ಶ ಅಕ್ಷಮಾಭ್ಯಾಂ ಮೃಜಿತಪಥರುಜೋಯೋ ಹರೀಂದ್ರಾನುಜಾಭ್ಯಾಂ ವೈರೂಪ್ಯಾತ್ ಶೂರ್ಪಣಖ್ಯ ಪ್ರಿಯ ವಿರಹರುಷಾರೋಪಿತ ಭ್ರೂವಿಜೃಂಭ ತ್ರಸ್ತಾಬ್ಧಿಬದ್ಧ ಸೇತು ಖಲದವದಹನಃ ಕೋಸಲೇಂದ್ರೋವತಾನ್ನ. ಪ್ರಭು ಶ್ರೀರಾಮಚಂದ್ರನ ದಿವ್ಯ ಚರಿತ್ರೆಯ ಕುರಿತಾಗಿ
ನಾವು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು. ಹರೇ ಕೃಷ್ಣ.